ಎಲ್ಲಿ ಹೋಗ್ಬೇಕಮ್ಮ ನೀವು? ಏನಂತ ಸಿಕ್ಕಿದ್ದಾರೆ. ಅಮ್ಮನ ಮಡಿಲು ಟ್ರಸ್ಟ್ ಅಂತ ಕೊಟ್ಟಿದ್ದೆ ನಮ್ಮ ಜಯರಾಜಣ್ಣ. ಯಾವತ್ತೂ ಮರೆಯಲ್ಲ ಅವೆಲ್ಲ, ಕೆಲವು ವಿಷಯಗಳು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಇವತ್ತೇನಾದ್ರೂ ನೀವೆಲ್ಲರೂ ಖುಷಿ ಪಡ್ತಾ ಇದ್ದೀರಾ ಅಂದ್ರೆ ಅಮ್ಮನ ಮಡಿಲು ಟ್ರಸ್ಟ್ ಅಂತ ಅದು ಜಯರಾಜಣ್ಣ ಕೊಟ್ಟಿದ್ದು. ಅಮ್ಮನ ಮಡಿಲು ಬೇರೆ ಇತ್ತು, ಪರವಾಗಿಲ್ಲ, ಜೊತೆಗೆ ಸೇರ್ಸಮ್ಮ ಅಂದ್ರು. ಅಮ್ಮನ ಮಡಿಲು ಏನ್ ತೊಂದರೆ ಇಲ್ಲ. ನನಗೆ ಅಮ್ಮನ ಮಡಿಲು ಟೈಟ್ಲ್ ಕೊಟ್ಟಿದ್ದೆ ಇವರು, ಯಾವತ್ತೂ ಮರೆಯಲ್ಲ. ಅವತ್ತು ದಿನ ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಇವತ್ತು ಹೇಳ್ಬೇಕು, ಡೈರೆಕ್ಟ್ ಆಗಿ ಸಿಕ್ಕಿದ್ದಾರೆ. ತುಂಬಾ ಸಲ ನಾನು ನೆನೆಸ್ಕೊಳ್ತೀನಿ, ಯಾಕಂದ್ರೆ ಅನ್ನ ಹಾಕಿದವ್ರನ್ನ ಯಾವತ್ತೂ ನೆನೆಸ್ಕೋಬೇಕು. ಅದು ನೆನೆಸ್ಕೊಂಡ್ರೆ ನಾವು ಮುಂದೆ ಹೋಗೋಕೆ ಸಾಧ್ಯ. ಇಲ್ಲ ಅಂದ್ರೆ ದೇವರು ಕೂಡ ಮೆಚ್ಚಲ್ಲ. ಒಂದು ಕಡೆ ನಾವೆಲ್ಲೋ ಒಂದ್ ಕಡೆ ಅಂತ ಅನ್ನ ತಿಂತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ. ಅವತ್ತು ಶಶಿಕಲಾ ಅವ್ರು ಆಶ್ರಮ ಕಟ್ತೀನಿ ಅಂತ ಬೈದು ಕಳಿಸಿದ್ದೆ. ಬೇಡ ಬೇಕಿತ್ತ ನಿಂಗೆ ಎಲ್ಲ ಶೂಟಿಂಗ್ ಮಾಡ್ಕೊಂಡಿದ್ದೆ, ಹೋಗಮ್ಮ ಬೇಡ ಅಂತ 2-3 ಸಲ ವಾಪಸ್ ಕಳಿಸಿದೆ. ಬೇಡ ಸಾಕು ಅಂತ ಇದ್ದೆ. ಆದ್ರೆ ಇಲ್ಲ ನಾವು ಕಟ್ಟೆ ಕಟ್ತೀವಿ ಅಂದಾಗ ಅಮ್ಮನಾಗಿ ಮಕ್ಕಳಿಗೆ ಮಡಿಲು ಕೊಡ್ಲಿ ಅನ್ನೋ ಕಾರಣಕ್ಕೆ ಅಮ್ಮನ ಮಡಿಲು ಅಂತೇಳಿ ಹೆಸರು ಕೊಟ್ಟೆ. ಅವಾಗ ಇಲ್ಲ ಬೇರೆ ಥರ ಇಲ್ಲ ಬಂದು ನಾನು ನೋಡ್ಕೊಳ್ತೀನಿ, ಹೋಗಮ್ಮ ನೋಡ್ಕೊಳ್ಳೋಣ ಅಂತೇಳಿ. ಏನ್ ಬಂದ್ರು ನಾನು ಇರ್ತೀನಿ ಅಂತ ಹೇಳಿದ್ರು. ಈ ಲವಿ ನೋಡ್ತಾ ಇದ್ದೀರಾ ಎಲ್ರು, ಪ್ರತಿಯೊಬ್ರು ನೋಡ್ಕೊಳ್ಳಿ. ಏನೇ ಬಂದ್ರು ನಾನು ಇರ್ತೀನಿ ಅಂತ ಹೇಳಿದ್ರು. ಇವತ್ತು ಇದಾರೆ, ಇಲ್ಲ ಅಂತ. ಹಾಗೆ ಅಮ್ಮನ ಮಡಿಲು ರೀತಿಯಲ್ಲೇ ಬರ್ತಾ ಇದೆ. ಮತ್ತು ನಾನು ನೋಡ್ತಾ ಇದ್ದೀನಿ ಸ್ವಲ್ಪ ಕಮೆಂಟ್ಗಳು ಅಲ್ಲಿ ಜೋರು ಮಾಡ್ತಾರೆ ಸರ್. ಅದು ನನಗೂ ಅನ್ಸುತ್ತೆ ಒಂದ್ಸಲ ಜೋರು ಮಾಡ್ತಾರೆ. ಅದನ್ನು ಆ ಜಾಗದಲ್ಲಿ ನೋಡಿದ್ರೆ ಮೊದಲು ಯಾಕಂದರೆ ಅಲ್ಲಿರ್ತಕ್ಕಂಥವರು ಬುದ್ಧಿ ಪ್ರಮಾಣದಿಂದ ಅದು ಇನ್ನೊಬ್ಬರು ನಮ್ಮನ್ನು ಅಯ್ಯೋ ಅನ್ಸ್ಕೊಳ್ಳೋದು, ಅದು ಸ್ವಲ್ಪ ಜನಕ್ಕೆ ಹೆಂಗಿದ್ರೆ ಸ್ವಲ್ಪ ಮುಚ್ಚಿಟ್ಕೊಂಡು ನಾಟಕ ಮಾಡ್ತಾರೆ. ಇವಮ್ಮ ಆ ಥರ ಮಾಡಲ್ಲ, ನೇರವಾಗಿ ಬೈತಾಳೆ. ಹಾಗಾಗಿ ಇವಮ್ಮ ಜೋರು ಮಾಡ್ತಾಳೆ ಅವರಿಗೆಲ್ಲ ಅಂತಾರೆ. ಒಂದ್ಸಲ ಬದಲು ಬೇಕಾಗಿತ್ತ ಇದು ಅನ್ಸುತ್ತೆ ನನಗೂ. ನೋಡಿ ನೀವು ನಂಬಲ್ಲ, 4 ತಿಂಗಳಿಂದ ಫೇಸ್ಬುಕ್ಕಿಂದ ಸೋಷಿಯಲ್ ಮೀಡಿಯಾ ಓಡೋಗ್ಬಿಟ್ಟಿದೆ. ಬೇಡೇ ಬೇಡ ನನಗಿದು ಅಂತ. ಆಮೇಲೆ ಬೇಡ ಮುಚ್ಚಿಬಿಟ್ರು ಅನ್ಕೊಂತಾರೆ ಅಂತೇಳಿ ಬಂದ್ರು. ಹೌದು, ಸುಳೆ ಮಕ್ಕಳು ಅಂತಾರೆ, ತಲೆ ಹಿಡಿತಾರೆ ಅಂತ ಹೇಳ್ತಾರೆ. ಅದು ರಾತ್ರಿ ಹೊತ್ತು ವಿಡಿಯೋ ಕಾಲ್ ಮಾಡ್ಬಿಟ್ಟು ಬಟ್ಟೆ ಬಿಚ್ಕೊಂಡು ನಿಂತ್ಕೋತಾರೆ, ನೋವಾಗತ್ತೆ. ಇನ್ಯಾರೋ ನನಗೆ ಮದ್ವೆ ಗಂಡು ಪ್ರೊಫೈಲ್ ಬರ್ತಾನೆ, ಏನ್ ಮಾಡೋದು? ಈಗ ಹೆಣ ಹೋರಕ್ಕೆ ಬಂದಿದ್ವಿ, ಮುಂದಾದ್ರೆ ಮುಂದಾದ್ರೆ ಅನ್ಸ್ಕೊಳಕ್ ನಾವು ರೆಡಿ ಆಗಿರ್ಬೇಕು. ಇದಕ್ಕೆ ಇಳಿಬಾರ್ದು, ಇಳಿದ ಮೇಲೆ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ಹೌದು ನೋಡಿ, ಹಿಂದೆ ನಾನು ನನ್ನ ಕಂಪ್ನಿಗಳಿದ್ದು ರೆಸಾರ್ಟ್ಗಳಿದ್ದು ಎಲ್ಲ ತಗೊಂಡು ಓಡಾಡ್ಬೇಕಾದ್ರೆ ಈಗ ನೋಡಿ ಬೈಕಲ್ಲಿ ಬರ್ತಾರೆ. ಯಾಕಂದ್ರೆ ನೋಡಿದ್ರು ಅಯ್ಯೋ ಆಶ್ರಮ ದುಡ್ಡು ಮಾಡೋದು ಅಂತಾರೆ, ಒಳ್ಳೆ ಊಟ ಮಾಡೋಂಗಿಲ್ಲ, ಒಳ್ಳೆ ಹೋಟ್ಲು. ಒಂದ್ 5 ನಿಮಿಷ ಇದಲ್ವಾ? 1 ನಿಮಿಷ ಇರ್ಲಿ. ಗಂಗೋಡ್ ನಡಿ. ಇರ್ಲಿ. ಹಾಗಾಗಿ ದಯವಿಟ್ಟು ಯಾರು ನೋಡ್ತಾರೆ, ಯಾರು ದೊಡ್ಡವ್ರು ಮಾತಾಡ್ತಾರೆ, ಊಟ ಹಾಕುವ ಶಕ್ತಿ ಇಲ್ಲದಂತೆ ಅನ್ನ ಹಾಕುವವರ ಮನೆಯನ್ನಾದರೂ ತೋರಿಸೋದಿರ್ತಲ್ಲ. ಆ ರೀತಿಯಲ್ಲಿ ನಮ್ಗೆ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಸಪೋರ್ಟ್ ಮಾಡಿ. ಧನ್ಯವಾದಗಳು, ಥ್ಯಾಂಕ್ ಯು. ನಾನು ನೇರವಾಗಿ ಮಾತಾಡಂತ ಲೋಪ ನನ್ನ ಮಗ ಮುಚ್ಚಿಟ್ಕೊಳ್ಳೋದು ಅಲ್ಲೇ ಅಲ್ಲ. ಇಷ್ಟ ಇದ್ರು ಅದ್ರ ಜೊತೆ ನನ್ನ ಕ್ಯಾರೆಕ್ಟರ್ ಇಷ್ಟ. ನಿಜವಾಗ್ಲೂ ಖುಷಿ ಆಯ್ತು, ಇವತ್ತು ಸಿಕ್ಕಿದ್ದು ನಿಜವಾಗ್ಲೂ ನಾನು ಅನ್ಕೊಂಡು ಬಂದೆ. ಖುಷಿ ಆಯ್ತು, ನನ್ನ ಮನೆ ನನ್ಗೆ ತುಂಬಾ ಖುಷಿ ಆಯ್ತು, ಸಿಕ್ಕಿದ್ದಾರೆ. ದೇವ್ರು ಒಳ್ಳೇದು ಮಾಡ್ಲಿ, ಇನ್ನೂ ಒತ್ತುಂಗಕ್ಕೆ ಬೆಳಲಿ ಅಮ್ಮನ ಮಾಡಿದ್ರು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.